ಈ ಕಡೆ ಕರ್ನಾಟಕ ಬರೀ ಶ್ರೀಗಂಧದ ನಾಡು ಅಷ್ಟೇ ಅಲ್ಲ, ರೇಷ್ಮೆ ನಾಡು ಕೂಡ ಹೌದು. ನೀವು ತಗೊಂಡಿರೋಂಥ ಕಂಟೆಂಟ್ ರೇಷ್ಮೆ ಮೇಲೆ ಈ ಥರದೊಂದು ಮಣ್ಣಿನ ಕಥೆಯನ್ನು ತಗೋಬೇಕು ಅನ್ನೋ ಕಾರಣ ಏನು? ಯಾಕಂದರೆ ಇತ್ತೀಚೆಗೆ ಅಂತ ನಮ್ಮ ಮಣ್ಣಿನ ಕಥೆಗಳು ಸಾಕಷ್ಟು ಜಾಸ್ತಿ ಆಗ್ತಿದೆ. ಈಗ ಕಾಂತಾರ ಆಗಿರ್ಬೋದು, ಕಾಟೇರದಲ್ಲೂ ಕೂಡ ಉಳುವನು ಭೂಮಿ ಒಡೆಯ ಅದೊಂದು ಅದ್ಭುತವಾದ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದಂಥ ಕತೆ. ಸೊ ಇಲ್ಲೂ ಕೂಡ ಈ ಸಿನಿಮಾ ಆದಮೇಲೆ ಅದೊಂದು ಕ್ರಾಂತಿ, ರೇಷ್ಮೆನ ಏನು ನಾಡು ಮತ್ತು ರೇಷ್ಮೆ ಬೆಳೆಗಾರರ ಪರವಾಗಿ ನಿಂತ್ಕೊಳ್ಳುತ್ತಾ ಅಂತ ಈ ಸಿನಿಮಾ. 100% ಈ ಸಿನಿಮಾ ಆದಮೇಲೆ ನಮ್ಮ ರೇಷ್ಮೆಯ ನೂಲಿಗೆ, ಶಿಡ್ಲಘಟ್ಟದ ರೇಷ್ಮೆಯ ನೂಲಿಗೆ, ಆ ನೂಲನ್ನು ಎಳೆಯೋ ಕಾರ್ಮಿಕರಿಗೆ, ಆ ರೇಷ್ಮೆ ಸೀರೆಯನ್ನು ತಯಾರು ಮಾಡುವಂಥ ಕಾರ್ಮಿಕರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೇನು ವ್ಯಾಲ್ಯೂ ಸಿಗ್ತಾ ಇದೆ, ಅವ್ರಿಗೇನು ಪಾಲಿಸೀಸ್ ಮಾಡಿದ್ದಾರೆ, ಅವ್ರಿಗೇನು ಫೆಸಿಲಿಟೀಸ್ ಇದೆ, ಅವ್ರಿಗೇನು ಹಾಸ್ಪಿಟಾಲಿಟಿ ಇದೆ, ಇದೆಲ್ಲವೂ ಬದಲಾಗಬೇಕು. ಅವರ ನೋವಿನ ಕಣ್ಣೀರು ಸರ್ಕಾರವನ್ನು ಮುಟ್ಟಬೇಕು. ಸೊ ಅಷ್ಟು ತೀವ್ರತೆಯಿಂದ ನಾನು ಅದನ್ನು ಶೂಟ್ ಮಾಡಿದ್ದೀನಿ, ನಾವೆಲ್ಲರೂ ಸೇರಿ. ಸೊ ಡೆಫಿನೆಟಾಗಿ ಸರ್ಕಾರಕ್ಕೆ ಇದು ಮುಟ್ಟುತ್ತೆ ಅನ್ನೋ ನಂಬಿಕೆ ನನಗಿದೆ. ಸಂಜು ವರ್ಡ್ಸ್ ಗೀತಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳನ್ನು ನೋಡಿದ್ವಿ ಸಾಕಷ್ಟು. ಈ ಥರದೊಂದು ಗ್ರೀನರಿ, ಆ ಥರದೊಂದು ಬ್ಯೂಟಿಯನ್ನು ನೀವು ಕಟ್ಕೊಟ್ಟಿದ್ರಿ. ಈಗ ಇಡೀ ವಿಶ್ವನ ಸುತ್ತ ಬಂದಿದ್ದೀರಾ ಅಂತ ಅನ್ಸುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ಈಗ ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿದೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಈಗ ಹೋಗಿ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡೋದು ಬರೀ ನಾನು ಆಲ್ರೆಡಿ ಅಮರ್ ಮಾಡಿದ್ದೀನಿ. ಅಮರಲ್ಲಿ ನನಗೆ ಸಿಕ್ಕ 4-5 ಲೊಕೇಶನ್ ಮಾಡಿದ್ದೆ. ಈ ಥರ ನಾನು ದೊಡ್ಡ ಅಡ್ವೆಂಚರ್ ಮಾಡಿರಲಿಲ್ಲ. ಇದು ಅಡ್ವೆಂಚರೇ ಹೌದು. ಕೆಲವು ಲೊಕೇಶನ್ಸು ಜರ್ಮನಿ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್ಸು. ಸ್ವಿಟ್ಜರ್ಲ್ಯಾಂಡ್ ಜಾಗದಲ್ಲಿ ಅಲ್ಲಿ ಪರ್ಮಿಷನ್ ಇರೋದು. ನಾನು ಕ್ಯಾಮ್ರಾ ಇಡ್ತಾರೋ ಜಾಗ ಜರ್ಮನಿ. ಅವ್ರಿಗೆ ಅದು ವೆರ್ಬಿಡು ಒಂದು ಸ್ವಲ್ಪ ಹಿಂಗೆ ರಫ್ ಆ್ಯಂಡ್ ಟಪ್ಪು. ಸೊ ನಾನು ಇಲ್ಲಿ ಇಡಲೇಬೇಕು ಅಂತಂದಾಗ ಶಕ್ತಿ ಅಂತ ನಮ್ಮ ಕೋಆರ್ಡಿನೇಟ್ರು. ಸೊ 2 ಕಂಟ್ರಿಯಿಂದ ಪರ್ಮಿಷನ್ ತರೋರು. ಒಂದು ಸಲ ಇಟಲಿ ಬಾರ್ಡ್ರು, ಸ್ವಿಟ್ಜರ್ಲ್ಯಾಂಡ್ ಬಾರ್ಡ್ರಲ್ಲಿ ಇಟ್ಬಿಟ್ಟಿದ್ದೀನಿ, ನಂಗೆ ಇದು ಬೇಕು ಅಂತ. ಈ ಸಪೋರ್ಟೆಡ್ ಮೀ ಸೋ ವೆಲ್. ಆ ಥರದ ಅಡ್ವೆಂಚರಸ್. ಆಮೇಲೆ 11 ಲೊಕೇಶನನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ರೈನ್ ಫಾಲ್ಸ್ ಅಂತ ಅದು ಸ್ವಿಟ್ಜರ್ಲ್ಯಾಂಡಲ್ಲಿ ಫಾಲ್ಸ್ ಇದೆ ಅಂತಲೇ ಯಾರು ಗೊತ್ತಿಲ್ಲ. ಸೊ ಅಂಥ ಜಾಗಗಳು, ಆಮೇಲೆ ಈ ಫೋರ್ಟ್ಗಳು, ಯು ಕ್ಯಾನ್ ಸಿ ದಿ ವೆರೈಟಿ ಆಫ್ ಲೊಕೇಶನ್ಸ್ ಇನ್ ಸ್ವಿಟ್ಜರ್ಲ್ಯಾಂಡ್. ದಟ್ಟು ಡಿಸೆಂಬರಲ್ಲಿ ಹೋಗಿದ್ವಿ. ಬಾ ಕ್ರಿಸ್ಮಸ್ ಫೆಸ್ಟಿವಲ್ ವಿಜುವಲ್ಸ್ ನೋಡಬೇಕು ಅಂದರೆ ಸಂಜು ವರ್ಡ್ಸ್ ಗೀತ ನೋಡಬೇಕು. ಈ ಕಡೆ ಸಂಜು ಅಂತ ತಕ್ಷಣ ಈಗ ಗೀತಾ ಅನ್ನೋ ಪಾತ್ರ ಬಂದಾಗ ರಮ್ಯ ಅವ್ರನ್ನ ಎಲ್ಲ ನೆನೆಸ್ಕೋತಾರೆ. ಬಟ್ ಈ ಸಿನಿಮಾದಲ್ಲೂ ಅದೇ ಕಂಟಿನ್ಯೂ ಆಗುತ್ತೆ ಅಂದ್ಕೊಂಡಿದ್ರು. ಬಟ್ ಆ ಜಾಗಕ್ಕೆ ರಚ್ಚೋರು ಬಂದಿದ್ದಾರೆ. ಸೊ ರಮ್ಯ ಅವರನ್ನು ಈ ಸಿನಿಮಾಗೆ ತರಬೇಕು ಅನ್ನೋ ಪ್ರಯತ್ನ ನಡೆದಿತ್ತಾ ಹೇಗೆ? ಆ ಪ್ರಯತ್ನ ನಡೆದಿತ್ತು. ಆದರೆ ಪ್ರಯತ್ನದಲ್ಲಿ ನನಗೆ ಅಂಥ ಸಕ್ಸಸ್ ಸಿಗಲಿಲ್ಲ. ಬಿಕಾಸ್ ಹಿ ವಾಸ್ ವೆರಿ ಬ್ಯುಸಿ. ಪಾಪ ಅವ್ರು ಒಳ್ಳೆಯವರು. ಅವ್ರು ಎಲ್ಲಿದ್ದರೂ ಏನೋ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಪ್ರಯತ್ನ ಮಾಡಿದ್ದಂತೂ ಹೌದು. ಬಟ್ ನಾನು ಸಿನಿಮಾ ಶುರು ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ರಚಿತಾ ಮತ್ತು ತ್ರಿಷಾ ಇಬ್ಬರು ನನ್ನ ತಲೆಯಲ್ಲಿದ್ದರು. ಸೊ ಮಣ್ಣಿನ ಕತೆ, ಮಣ್ಣಿನ ಮಗಳು ಇರಲಿ. ಆಮೇಲೆ ಶಿ ಇಸ್ ಎ ವೆರಿ ಬ್ಯೂಟಿಫುಲ್ ಆ್ಯಕ್ಟ್ರೆಸ್, ವಂಡರ್ಫುಲ್, ಒಳ್ಳೆ ಪರ್ಫಾರ್ಮರ್ ಅವರು. ಸೊ ನನಗೆ ಆ್ಯಕ್ಟ್ ಮಾಡ್ತಾ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಬಂದುಬಿಡ್ತು. ಆಕೆ ಪರ್ಫಾರ್ಮೆನ್ಸು, ಆಕೆ ಡೆಡಿಕೇಷನ್ನು, ಆಕೆ ಟೈಮಿಂಗು. ಸೊ ಅವೆಲ್ಲ ನೋಡಿ ಶಿ ಇಸ್ ಎ ರಿಯಲ್ ಪ್ರೊಫೆಷನಲ್ ಆ್ಯಕ್ಟರ್. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಆಯ್ಕೆ ಕರೆಕ್ಟಾಗಿದೆ ಅನ್ನಿಸ್ತು ಇವಾಗ. ಸೊ ಎಸ್, ಎವ್ರಿಥಿಂಗ್ ಈಸ್ ಫಾಲೋಯಿಂಗ್ ಟು ಪ್ಲೇಸ್ ಅಂತ. ಈ ಕಡೆ ಶ್ರೀನಗರ್ ಕಿಟ್ಟಿಯವರ ಅನ್ನೋ ಪಾತ್ರ ಬಂದಾಗ 2 ಕ್ಯಾರೆಕ್ಟರ್ಗಳನ್ನು ಯಾರು ಮರೆಯಲ್ಲ. ಒಂದು ಬ್ಯೂಟಿ ಅನ್ನೋ ಪದ, ಇನ್ನೊಂದು ಚೆನ್ನಾಗಿದೆಯಾ ಅನ್ನೋದು. ಆ ಥರದೊಂದು ವೈಬ್ ಈ ಸಿನಿಮಾದಲ್ಲಿ ಕಂಟಿನ್ಯೂ ಆಗುತ್ತೆ. ಬ್ಯೂಟಿ ಡೆಫಿನೆಟ್ಲಿ ಕಂಟಿನ್ಯೂ ಆಗುತ್ತೆ ಆಲ್ವೇಸ್. ಇಲ್ಲಿ ಇಡ್ಲಿದೊಂದು ಕತೆ ಇದೆ. ನೆಕ್ಸ್ಟು ಸಿನಿಮಾ ನೋಡಿ ಆಚೆ ಬಂದವರೆಲ್ಲ ಇಡ್ಲಿ ಅನ್ಬೇಕು. ಇಡ್ಲಿ ಅಂತ ಓಡಾಡ್ತಿರ್ಬೇಕು. ಐ ಲವ್ ಯು ಅಂತ ಹೇಳೋಂಗೆ ಇಲ್ಲ. ಸೊ ಆ ಥರದೊಂದು ಹೊಸ ಸ್ಕ್ರಿಪ್ಟ್ ಇದೆ. ಜೊತೆಗೆ ಬ್ಯೂಟಿ ಅನ್ನೋ ಪದ ಸದ್ಬಳಕೆ ಆಗಿದೆ ಈ ಸಿನಿಮಾದಲ್ಲಿ. ಎಸ್, ಇಟ್ಸ್ ಬ್ಯೂಟಿಫುಲ್. ಸಂಜು ವರ್ಡ್ಸ್ ಗೀತ ಮತ್ತು ಈ ಕಡೆ ಈಕ್ವಲ್ಸ್ ಹಾಕಿದ್ರೆ ಅದು ಸಾಂಗ್, ಎರಡೂ ಸಮಾನವಾಗಿ ನಿಂತ್ಕೊಳ್ಳುವಂಥ ಸಿನಿಮಾ ಅದು. ಆ್ಯಕ್ಚುಲಾಗಿ ಈ ಸಿನಿಮಾ ಜೆಸ್ಸಿ ಗಿಫ್ಟಾಗಿ ಕೊಟ್ಟಂಥ ಸಾಂಗ್ಗಳು ಅದ್ಭುತವಾಗಿತ್ತು. ಈ ಸರಿ ಶ್ರೀಧರ್ ಅವರು ಬಂದಿದ್ದಾರೆ. ಸೊ ಸಾಂಗ್ ವಿಚಾರದಲ್ಲಿ ಸಂಜು ವರ್ಡ್ಸ್ ಗೀತೆ ಯಾವ ಮಟ್ಟಿಗೆ ಗೆಲ್ಲುತ್ತೆ ಅಂತ? ಅಲ್ಲ, ತುಂಬ ಜನ ಹೇಳಿದ್ದಾರೆ ಸಾಂಗ್ಸ್ ಆರ್ ವೆರಿ ಬ್ಯೂಟಿಫುಲ್ ಅಂತ. ಇಷ್ಟು ಪರ್ಸೆಪ್ಷನ್ ನನಗೆ ರಿಲೀಸ್ ಬಿಫೋರು ಸಂಜು ಮತ್ತು ಗೀತಾಗೂ ಬಂದಿರಲಿಲ್ಲ. ಸೊ ಹಾಗಾಗಿ ಸಾಂಗ್ಗಳು ಅದಕ್ಕಿಂತ ಒಂದು ಪಟ್ಟು ಚೆನ್ನಾಗಿದೆ, 2 ಪಟ್ಟು 3 ಪಟ್ಟು 100 ಪಟ್ಟು ಚೆನ್ನಾಗಿದೆ ಅಂತಲೂ ಹೇಳ್ಬೋದು. ಸೊ ಆಮೇಲೆ ಇವತ್ತಿನ ಟೆಕ್ನಾಲಜಿಗೆ ಮಾಡಿರೋ ಸಾಂಗ್ಸ್. ಅವತ್ತು ನಮಗೆ ಟೆಕ್ನಾಲಜಿ ತುಂಬ ನಾವು ಹಿಂದೆ ಇದ್ವಿ. ಇವತ್ತು ಇಟ್ಸ್ ಅ ಫಾಸ್ಟ್ ವರ್ಲ್ಡ್. ಇವತ್ತಿನ ಪರ್ಕ್ಯೂಷನ್ಸ್ ಬೇರೆ, ಇವತ್ತು ಪ್ರೋಗ್ರಾಮ್ ಬೇರೆ, ಇವತ್ತು ಸೌಂಡ್ಸ್ ಬೇರೆ, ಎಲ್ಲವೂ ಚೆನ್ನಾಗಿರುತ್ತೆ.